ಸದ್ಯ MLC ಸಿಟಿ ರವಿ ಅವರು ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, ನೂರಾರು ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ ಪ್ರೆಸ್ ಮೀಟಲ್ಲಿ. ಸರ್, ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ನನಗೆ ಮಾಹಿತಿನೇ ಇಲ್ಲ, ಪೊಲೀಸ್ನವರು ಯಾಕೆ ಸುತ್ತಾಡ್ತಿದ್ದಾರೆ ಅಂತ ನಾನು ಇನ್ನೂ ಮಾಹಿತಿ ಹೇಳ್ತಾನೆ ಇದ್ದೀನಿ, ಇನ್ನೂ ಬಂದು ತಿಳಿಸ್ತೀನಿ ಅಂತಕ್ಕಂಥ ಒಂದು ಅಂದರೆ ತುಂಬ ಲಘುವಾದಂಥ ಮಾತನ್ನು ಮಾತಾಡಿದ್ದಾರೆ ಸರ್. ಇಲ್ಲ, ನಾನು ಅದನ್ನು ಕ್ರೊನಾಲಜಿ ಹೇಗೆ ಶುರುವಾಯಿತು ಏನು ಇತ್ಯಾದಿ ಎಲ್ಲವನ್ನು ಕೂಡ ನಿಮಗೆ ಇವತ್ತು 11:30 ಮಾಧ್ಯಮ ಗೋಷ್ಠಿಯಲ್ಲಿ ಕಚೇರಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ನೆಪ ಹೇಳುವಂಥದ್ದು ಅಂದರೆ ಈಗ ಕೋರ್ಟಲ್ಲಿದೆ ಪ್ರಕರಣ, ಈಗ ನನ್ನೇನು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಈವರೆಗೂ ಕೂಡ ಆಗಿದ್ದು ಒಂದು ಭಾಗ. ಆದರೆ ಈಗ ಜಾರ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೆ ಸರ್ಕಾರ. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ, ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ತಪ್ಪನ್ನು ಈಗಲಾದ್ರೂ ಸರಿಪಡಿಸ್ಕೊಳ್ತಾರೋ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ ಆಳುವ ಪಕ್ಷಕ್ಕಿರುತ್ತೆ, ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ವ್ಯಕ್ತಿಗತವಾಗಿರೋ ರಕ್ಷಣೆಗೆ ಸಂಬಂಧಪಟ್ಟಂತೆ ಎಲ್ಲದೂ ಹೆಚ್ಚಿನ ಜವಾಬ್ದಾರಿ ಆಳುವ ಪಕ್ಷಕ್ಕಿರುತ್ತೆ. ಮಾತಾಡೋಣ. ಸಾರಿ, ಕಾಫಿ ತಿಂಡಿ ಆಯ್ತಾ? ಇಲ್ಲೇನೋ ಸದ್ಯ MLC ಸಿಟಿ ರವಿ ಅವರು ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, ನೂರಾರು ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ ಪ್ರೆಸ್ ಮೀಟಲ್ಲಿ. ಸರ್, ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ನನಗೆ ಮಾಹಿತಿನೇ ಇಲ್ಲ, ಪೊಲೀಸ್ನವರು ಯಾಕೆ ಸುತ್ತಾಡ್ತಿದ್ದಾರೆ ಅಂತ ನಾನು ಇನ್ನೂ ಮಾಹಿತಿ ಹೇಳ್ತಾನೆ ಇದ್ದೀನಿ, ಇನ್ನೂ ಬಂದು ತಿಳಿಸ್ತೀನಿ ಅಂತಕ್ಕಂಥ ಒಂದು ಅಂದರೆ ತುಂಬ ಲಘುವಾದಂಥ ಮಾತನ್ನು ಮಾತಾಡಿದ್ದಾರೆ ಸರ್. ಇಲ್ಲ, ನಾನು ಅದನ್ನು ಕ್ರೊನಾಲಜಿ ಹೇಗೆ ಶುರುವಾಯಿತು ಏನು ಇತ್ಯಾದಿ ಎಲ್ಲವನ್ನು ಕೂಡ ನಿಮಗೆ ಇವತ್ತು 11:30 ಮಾಧ್ಯಮ ಗೋಷ್ಠಿಯಲ್ಲಿ ಕಚೇರಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ನೆಪ ಹೇಳುವಂಥದ್ದು ಅಂದರೆ ಈಗ ಕೋರ್ಟಲ್ಲಿದೆ ಪ್ರಕರಣ, ಈಗ ನನ್ನೇನು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಈವರೆಗೂ ಕೂಡ ಆಗಿದ್ದು ಒಂದು ಭಾಗ. ಆದರೆ ಈಗ ಜಾರ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೆ ಅಂತ ಸರ್ಕಾರ. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ, ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ತಪ್ಪನ್ನು ಈಗಲಾದ್ರೂ ಸರಿಪಡಿಸ್ಕೊಳ್ತಾರೋ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ ಆಳುವ ಪಕ್ಷಕ್ಕಿರುತ್ತೆ, ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ವ್ಯಕ್ತಿಗತವಾಗಿರೋ ರಕ್ಷಣೆಗೆ ಸಂಬಂಧಪಟ್ಟಂತೆ ಎಲ್ಲದೂ ಹೆಚ್ಚಿನ ಜವಾಬ್ದಾರಿ ಆಳುವ ಪಕ್ಷಕ್ಕಿರುತ್ತೆ. ಮಾತಾಡೋಣ. ಸಾರಿ, ಕಾಫಿ ತಿಂಡಿ ಆಯ್ತಾ? ಇಲ್ಲೇನೋ ಸದ್ಯ MLC ಸಿಟಿ ರವಿ ಅವರು ಮಾತಾಡ್ತಾ ಇದ್ದಾರೆ. ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, ನೂರಾರು ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ ಪ್ರೆಸ್ ಮೀಟಲ್ಲಿ. ಸರ್, ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ನನಗೆ ಮಾಹಿತಿನೇ ಇಲ್ಲ, ಪೊಲೀಸ್ನವರು ಯಾಕೆ ಸುತ್ತಾಡ್ತಿದ್ದಾರೆ ಅಂತ ನಾನು ಇನ್ನೂ ಮಾಹಿತಿ ಹೇಳ್ತಾನೆ ಇದ್ದೀನಿ, ಇನ್ನೂ ಬಂದು ತಿಳಿಸ್ತೀನಿ ಅಂತಕ್ಕಂಥ ಒಂದು ಅಂದರೆ ತುಂಬ ಲಘುವಾದಂಥ ಮಾತನ್ನು ಮಾತಾಡಿದ್ದಾರೆ ಸರ್. ಇಲ್ಲ, ನಾನು ಅದನ್ನು ಕ್ರೊನಾಲಜಿ ಹೇಗೆ ಶುರುವಾಯಿತು ಏನು ಇತ್ಯಾದಿ ಎಲ್ಲವನ್ನು ಕೂಡ ನಿಮಗೆ ಇವತ್ತು 11:30 ಮಾಧ್ಯಮ ಗೋಷ್ಠಿಯಲ್ಲಿ ಕಚೇರಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ನೆಪ ಹೇಳುವಂಥದ್ದು ಅಂದರೆ ಈಗ ಕೋರ್ಟಲ್ಲಿದೆ ಪ್ರಕರಣ, ಈಗ ನನ್ನೇನು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಈವರೆಗೂ ಕೂಡ ಆಗಿದ್ದು ಒಂದು ಭಾಗ. ಆದರೆ ಈಗ ಜಾರ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದೆ ಅಂತ ಸರ್ಕಾರ.
ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ತಪ್ಪನ್ನು ಈಗಲಾದ್ರೂ ಸರಿಪಡಿಸ್ಕೊಳ್ತಾರೋ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ ಆಳುವ ಪಕ್ಷಕ್ಕಿರುತ್ತೆ, ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ವ್ಯಕ್ತಿಗತವಾಗಿರೋ ರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಎಲ್ಲದೂ ಹೆಚ್ಚಿನ ಜವಾಬ್ದಾರಿ ಆಳುವ ಪಕ್ಷಕ್ಕಿರುತ್ತೆ. ಮಾತಾಡೋಣ. ಸಾರಿ, ಕಾಫಿ ತಿಂಡಿ ಆಯ್ತಾ? ಇಲ್ಲೇನನ್ನ ಸದ್ಯ MLC CT ರವಿ ಅವರು ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, 100 ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ ಪ್ರೆಸ್ ಮೀಟಲ್ಲಿ. ಸರ್, ಪರಮೇಶ್ವರ್ ಅವರು ಹೇಳಿರೋ ಪ್ರಕಾರ ನಮಗೆ ಮಾಹಿತಿನೇ ಇಲ್ಲ, ಪೊಲೀಸ್ನವರು ಯಾಕೆ ಸುತ್ತಾಡ್ತಿದ್ದಾರೆ ಅಂತ ನಾನು ಇನ್ನೂ ಮಾಹಿತಿ ಹೇಳ್ತಾನೆ ಇದ್ದೀನಿ, ಇನ್ನೂ ಬಂದು ತಿಳಿಸ್ತೀನಿ ಅಂತಕ್ಕಂಥ ಒಂದು ಅಂದರೆ ತುಂಬ ಲಘುವಾದಂಥ ಮಾತನ್ನು ಮಾತಾಡಿದ್ದಾರೆ ಸರ್. ಇಲ್ಲ, ನಾನು ಅದನ್ನು ಕ್ರೊನಾಲಜಿ ಹೇಗೆ ಶುರುವಾಯಿತು ಏನು ಇತ್ಯಾದಿ ಎಲ್ಲವನ್ನು ಕೂಡ ನಿಮಗೆ ಇವತ್ತು 11:30 ಮಾಧ್ಯಮ ಗೋಷ್ಠಿಯಲ್ಲಿ ಕಚೇರಿಯಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ನೆಪ ಹೇಳುವಂಥದ್ದು ಅಂದರೆ ಈಗ ಕೋರ್ಟಲ್ಲಿದೆ ಪ್ರಕರಣ, ಈಗ ನನ್ನೇನು ಮಾತಾಡೋದಿಲ್ಲ ಅಂತಕ್ಕಂಥದ್ದು ಈವರೆಗೂ ಕೂಡ ಆಗಿದ್ದು ಒಂದು ಭಾಗ. ಆದರೆ ಈಗ ಜಾರ್ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಸರ್ಕಾರ. ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಹೇಗಾಗಿದೆ ಅನ್ನೋದನ್ನು ಹೇಳ್ತೀನಿ. ತಪ್ಪನ್ನು ಈಗಲಾದ್ರೂ ಸರಿಪಡಿಸ್ಕೊಳ್ತಾರೋ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಉತ್ತರದಾಯಿತ್ವ ಆಳುವ ಪಕ್ಷಕ್ಕಿರುತ್ತೆ, ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ, ವ್ಯಕ್ತಿಗತವಾಗಿರೋ ರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಎಲ್ಲದೂ ಹೆಚ್ಚಿನ ಜವಾಬ್ದಾರಿ ಆಳುವ ಪಕ್ಷಕ್ಕಿರುತ್ತೆ. ಮಾತಾಡೋಣ. ಸಾರಿ, ಕಾಫಿ ತಿಂಡಿ ಆಯ್ತಾ? ಇಲ್ಲೇನನ್ನ ಸದ್ಯ MLC CT ರವಿ ಅವರು ಮಾತಾಡ್ತಾ ಇದ್ದಾರೆ, ಅದರ ನೇರ ಪ್ರಸಾರ ನಿಮ್ಮ ಮುಂದೆ. ಸಂತೋಷ ಸಂಭ್ರಮದಲ್ಲಿ ಸ್ವಾಗತಕ್ಕೆ ನಿಂತಿದ್ದರು. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಮಾಧ್ಯಮದ ಸ್ನೇಹಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ವಕೀಲರ ಬಳಗ, 100 ಜನ ವಕೀಲರು ತಂಡ, ಅವರು ನನಗೆ ಸೋಮೋಟೋ ಕೆಲಸ ಮಾಡಿದ್ದಾರೆ ಈ ವಿಷಯದಲ್ಲಿ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಇನ್ನು ಉಳಿದಿದ್ದೆ ಪ್ರೆಸ್ ಮೀಟ್ ಕರೆದಿದ್ದೀನಿ, ಅಲ್ಲಿ ಹೇಳ್ತೀನಿ ಪ್ರೆಸ್ ಮೀಟಲ್ಲಿ. ಸರ್, ಪರಮೇಶ್ವರ್ ಅವರು